ಹಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಕನ್ನಡಿಗ ರಾಹುಲ್. ಇವತ್ತೇನಂದ್ರಪ್ಪ, ಒಂದು ಸ್ಮಾಲ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಪ್ಲ್ಯಾನಿಂಗ್ ಹಾಕೊಂಡಿರ್ಬೇಕು. ಆ ಪ್ಲ್ಯಾನಿಂಗ್ ಏನಂದ್ರಪ್ಪ, ಇವತ್ತು ಡಿ ಮಾರ್ಟಿಗೆ ಹೋಗಿ ಯಾವ ಬೆಲೆ ಎಷ್ಟರಲ್ಲಿ ಸಿಗ್ತಾ ಇದೆ ಅಂತ ನಾವು ನೋಡ್ಕೊಂಬರೋನು. ನೀವು ಬರ್ರಿ, ನಿಮಗೂ ಹೆಲ್ಪ್ ಆಗುತ್ತಾ. ಮತ್ತು ಮುಂದೆ ಫ್ಯೂಚರಲ್ಲಿ ನಮ್ಮ ಉತ್ತರ ಕರ್ನಾಟಕ ಬಾಯ್ಸ್ಗಳಿಗೂ ಯೂಸ್ ಆಗುತ್ತಾ. ಭಾಳ ಮಂದಿ ಖಾಲಿ ಕುಂತಿದ್ದಾರೆ, ಯಾವ ರೀತಿ ಬಿಸ್ನೆಸ್ ಪ್ಲ್ಯಾನಿಂಗ್ ಹಾಕ್ಕೋಬೇಕು, ಏನು ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಗೊತ್ತಾಗತ್ತಾ. ಪ್ಲೀಸ್ ಬನ್ನಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡೋದ್ರಿಂದ ನಮಗೆ ಮೋಟಿವೇಶನ್ ಸಿಗುತ್ತಾ. ಆ್ಯಂಡ್ ಸಪೋರ್ಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಕಂಟಿನ್ಯೂ ಮಾಡೋಣ ಬರ್ರಿ. ನಮ್ಮ ಪೈಯನ ಡಿ ಮಾರ್ಟ್ ಕಡೆಗೆ ಇತ್ತು. ಯಾಕಂದ್ರಪ್ಪ, ಯಾವುದೋ ಒಂದು ಬಿಸ್ನೆಸ್ ಮತ್ತು ನನ್ನ ಫ್ರೆಂಡ್ ನೋಡ್ಬೇಕಂತ ಡಿ ಮಾರ್ಟಿಗೆ ಹೊಂಟಿದ್ವಿ. ಯಾವ ಬೆಲೆ ಎಷ್ಟರಲ್ಲಿ ಸಿಗತ್ತಂತ ಹೊಂಟಿದ್ವಿ. ಅಷ್ಟರಲ್ಲಿ ನೋಡಿ, ಇಡೀ ಜಗತ್ತೆಲ್ಲಿ ಹೊಂಟಿದೆ, ಈ ಹುಡುಗಿಯವ್ರ ಕಣ್ಣು ಎಲ್ಲಿ ಹೋಗತ್ತಂತ ನೋಡ್ರಿ. ಅಷ್ಟೊತ್ತಿಗೆ ನಾವು ಡಿ ಮಾರ್ಟ್ ನಿಯರ್ ಬೈ ಬಂದು ಗಾಡಿ ಎಲ್ಲ ತರವಿ ಮತ್ತು ನಾವು ಒಳಗಡೆ ನುಗ್ಗಿದ್ವಿ. ಪರ್ಮಿಷನ್ ಇರಲಿಲ್ಲ ಡಿ ಮಾರ್ಟಲ್ಲಿ ವಿಡಿಯೋ ಮಾಡಲಿಕ್ಕೆ. ಆದರೂ ತುಡುಗ್ಲಿ ವಿಡಿಯೋ ಮಾಡಿ ಎಲ್ಲ ಬೆಲೆಗಳನ್ನು ತಿಳ್ಕೊಂಡ್ವಿ. ನೀವು ಕೂಡ ನೋಡ್ಬೋದು, ಡಿ ಮಾರ್ಟಲ್ಲಿ ಎಲ್ಲ ಪ್ರಾಡಕ್ಟ್ಗಳು ಸಿಗ್ತವೆ. ನಾವೇ ನೋಡ್ಕೊಂಡು ಬರ್ಬೇಕಂತ ಹೋಗಿದ್ವಿ. ಫಸ್ಟ್ ಸ್ಟಾರ್ಟಿಂಗ್ ಯಾವ ಪ್ರಾಡಕ್ಟ್ ಹಿಡ್ದಿದ್ದಲ್ಲಿ ಅದೇ ಪ್ರಾಡಕ್ಟ್ ತೆಳಗೆ ಬಿದ್ದುಬಿಡ್ತು. ಏನಪ್ಪ ಇದು, ನನಗೆ ಲಕ್ಕಿನ ಅನ್ಲಕ್ಕಿನ ಅಂತ ಗೊತ್ತಾಗಲಿಲ್ಲ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಇದು ಲಕ್ಕಿನ ಅನ್ಲಕ್ಕಿ ಅಂತ. ಓಕೆ ಬಿಡಿ. ಹಾಗೆ ನೆಕ್ಸ್ಟ್ ಎಲ್ಲ ವಸ್ತುಗಳನ್ನು ನೋಡಿ ಅದ್ರ ಬೆಲೆಗಳನ್ನು ನೋಡಿ ಕನ್ಫರ್ಮ್ ಮಾಡ್ಕೊಂಡ್ವಿ. ಒಳಗಡೆ ಈ ರೀತಿ ಬೆಲೆ ಇದೆ, ಹೊರಗಡೆಯಿಂದ ಹೋಲ್ಸೇಲಲ್ಲಿ ನಾವು ಯಾವ ರೀತಿ ತರಬೇಕಂತ ನಾವು ನೋಡ್ಕೊಂಡ್ವಿ. ಆಮೇಲೆ ಸ್ಲೀಪರ್ ನೋಡ್ಬೇಕಂದ್ರೆ ಇದರಲ್ಲಿ 100 ರೂಪಾಯಿ 150 ಮೇಲೆ ಇತ್ತು. ಆದರೆ ನಮಗೆ ಹೋಲ್ಸೇಲಲ್ಲಿ ಯಾವ ರೇಟಲ್ಲಿ ಸಿಗುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ. ಆ ಸಲುವಾಗಿ ನಾವು ಕನ್ಫರ್ಮ್ ಮಾಡಲಿಕ್ಕೆ ಅಂತ ಸ್ಲೀಪರ್ ಡಿಪಾರ್ಟ್ಮೆಂಟಿಗೆ ಹೋಗಿದ್ವಿ. ನೀವು ಕೂಡ ನೋಡ್ಬೋದು ನಮ್ಮ ಬೆಳಗಾವಿ ಡಿ ಮಾರ್ಟಲ್ಲಿ ಒಳಗಡೆ ಯಾವ ರೀತಿ ಇದೆ ಅಂತ ನೋಡ್ರಿ. ನಿಮ್ಮ ನಿಯರ್ ಬೈ ಡಿ ಮಾರ್ಟ್ ಯಾವುದಿದೆ ಒಂದ್ಸಲ ವಿಸಿಟ್ ಮಾಡಿ. ಯಾವ ಪ್ರಾಡಕ್ಟ್ ಎಷ್ಟರಲ್ಲಿ ಸಿಗ್ತಾ ಇದೆ ಅಂತ ನನಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೂ ಅಷ್ಟೊಂದೇನು ಗೊತ್ತಿಲ್ಲ, ನಂದಿದ್ದು ಫಸ್ಟ್ ಟೈಮ್ ನಾನು ಬಿಸ್ನೆಸ್ ಮಾಡ್ಬೇಕಂತ ಹೊಂಟಿದ್ದೆ. ಯಾವ ಬಿಸ್ನೆಸ್ ಮಾಡ್ಬೇಕಂತ ನಿಮಗೆ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ. ಅದ್ರ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ, ಯಾವ ರೀತಿ ಮಾಡಬೇಕು, ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ. ಫಸ್ಟ್ ಸ್ಟಾರ್ಟಿಂಗ್ ನಾವು ಯಾವುದೇ ಒಂದು ಮಾಡಬೇಕಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಧ್ಯಯನ ಮಾಡಿ ಅದು ಯಾವ ರೀತಿ ವರ್ಕ್ ಆಗುತ್ತೆ. ಇಲ್ಲಿ ವಾಟರ್ ಬಾಟಲ್ ಡಿಪಾರ್ಟ್ಮೆಂಟಿಗೆ ಹೋದಾಗ ಅಲ್ಲಿ ವಿವಿಧ ರೀತಿಯ ಬಾಟಲ್ಗಳು ಇದ್ದು ನಾನು ಕೂಡ ಚೆಕ್ ಮಾಡ್ತಾ ಇದ್ದೆ, ಯಾವ ಬಾಟಲು ಯಾವ ರೀತಿಯಲ್ಲಿ ದೊರಕುತ್ತೆ ಅಂತ. ಅಲ್ಲಿ ಸ್ಟೈಲಿಶ್ ಮೇಲೆ ಒಂದು 10-12 ಥರದ ಬಾಟಲ್ಗಳಿದ್ದವು. ಅದರಲ್ಲಿ ನಾವು ಜಸ್ಟ್ ಪರ್ಚೇಸ್ ಮಾಡಬೇಕಂತ ಹೋಗಿರಕ್ಕೆಲ್ಲ ಜಸ್ಟ್ ಅದರ ರೇಟ್ಗಳನ್ನೆಲ್ಲ ನೋಡಿ ನಾವು ಅದೇ ಥರ ತಂದು ಹೋಲ್ಸೇಲಲ್ಲಿ ಯಾವ ರೇಟಲ್ಲಿ ನಾವು ಮಾರಬೇಕಂತ ನಾವು ಡಿಸಿಷನ್ ಮಾಡಿದ್ವಿ. ಆ ನಂತರ ಹಿಂದ್ಗಡೆ ಫ್ಲವರ್ದು ಒಂದು ಶೋಕಿ ಥರ ಹಾಕಿದಾರಂತೆ. ನಾನು ಹೋಗಿ ಫೋಟೋ ತೊಗೋತಾ ಇದ್ದೀನಿ. ಅದನ್ನು ನೋಡ್ರಿ, ಶೋಕಿಲೇ ಹಾಕೊಂಡಿರಲಿಲ್ಲ. ಅದನ್ನು ಕೂಡ ಡಿ ಮಾರ್ಟಲ್ಲಿ ಮಾರ್ತಾ ಇದ್ದರು. ಅದರ ರೇಟ್ ನೋಡಿದರೆ ಅದು ಒಂದು ಫ್ಲವರಿಗೆ 100 ರೂಪಾಯಿ ಅಂತೇನೋ ಹಾಕಿದ್ರು. ಬಟ್ ಏನೋ ಕಸ್ಟಮರ್ ಬಂದಿರ್ತಾರಲ್ಲ, ಅವರಿಗೆ ಏನೋ ಸ್ಟೈಲಿಶಾಗಿ ನಿಂತ್ಕೊಂಡು ಫೋಟೋ ಹೊಡಿ. ಡಿ ಮಾರ್ಟಿಂದ ಬರೀ ಎರಡೇ ಪ್ರಾಡಕ್ಟು. ಗೈಸ್ ಪ್ಲೀಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.